ಆದರೆ JDS ಕೂಡ ಕಾಂಗ್ರೆಸ್ಗೆ ರಾಜಕೀಯ ವೈರಿ, ಬಿಜೆಪಿನೂ ಕೂಡ ಕಾಂಗ್ರೆಸ್ ರಾಜಕೀಯ ವೈರಿ. ನಾವಿಬ್ಬರು ಇವತ್ತು ಒಂದಾಗಿದ್ದೀವಿ. ನಾವು ಒಂದಾಗಿದ್ದೀವಿ ಅದಕ್ಕಿಂತ ರಾಜಕೀಯದಲ್ಲಿ ಅನುಭವ ಇರ್ತಕ್ಕಂಥ ದೇವೇಗೌಡರು ಅವರ ಮನಸ್ಫೂರ್ತಿ ಬಿಜೆಪಿ ಜೊತೆ ಹೋಗ್ಬೇಕು ನಾವು ಅನ್ನೋ ಸಂದೇಶ ಕೊಟ್ಟ ಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇವೇಗೌಡರು ಒಂದಾಗಿ ಇಲ್ಲ ಇದು ರಾಷ್ಟ್ರದ ಅಭ್ಯುದಯಕ್ಕೆ ನಾವಿಬ್ಬರು ಎರಡು ಪಕ್ಷಗಳು ಕರ್ನಾಟಕದಲ್ಲಿ ಒಂದಾಗಬೇಕು ಅಂತ ಹೇಳಿದ್ಮೇಲೆ ನಮ್ದು ಏನಿದೆ, ನಾವೆಲ್ಲ ಒಂದಾಗಲೇಬೇಕು. ನಮ್ಗೆ ಕುಂತಿರೋರಿಗೆ ಎಲ್ರಿಗೂ ವೈಯಕ್ತಿಕವಾಗಿ ಯಾರಿಗೂ ಏನು ಯಾರ ಬಗ್ಗೆನೂ ದ್ವೇಷ ಅಸೂಯೆ ಇಲ್ಲ. ಪಕ್ಷ ಅವ್ರ ಸಿದ್ಧಾಂತದ ಮೇಲೆ ಬೇರೆ ಬೇರೆ ನಾವು ಕೆಲಸ ಮಾಡ್ತಿದ್ವಿ ಅಷ್ಟೇ. ನಾವು ಇವರು 25 ವರ್ಷದಿಂದ ಹೋರಾಟ ಮಾಡ್ಕೊಂಡ್ಬಂದಿದ್ದೀವಿ. ಒಂದೇ ವೇದಿಕೆ ಮೇಲೆ ಕೂತಿದ್ದೀವಿ ಅಂದ್ರೆ ನಮ್ಮ ಉದ್ದೇಶ ಈ ಒಂದು ದುಷ್ಟ ಶಕ್ತಿನ ಕಾಂಗ್ರೆಸ್ ಅನ್ನ ಸದೆ ಬಡಿಬೇಕು. ಹಂಗಾಗಿ ನಾವೆಲ್ಲ ಇವತ್ತು ಒಂದಾಗಿ ಇಡೀ ಜಿಲ್ಲೆಯಲ್ಲಿ ಆ ಸಂದೇಶ ಇದೆ. ತಮ್ಗೆ ಯಾಕೆ ಇನ್ನು ಈ ಸೂಕ್ಷ್ಮತೆ ಅರ್ಥ ಆಗ್ತಾ ಇಲ್ಲ, ಸುಮ್ಮನೆ ಬೇಕು ಅಂತ ಕೇಳ್ತಾ ಇದ್ದೀರಾ ಪ್ರಶ್ನೆನ? ಹೌದೌದು ಹೌದೌದು, ನಿಜ ನಿಜ. ದೊಡ್ಡ ಹಬ್ಬ ಮಾರಿ ಹಬ್ಬ ಮಾಡ್ತಾ ಇದೀವಿ ಸರ್. ಇರ್ಲಿ ಮಾಡ್ಲಿ. ಈಗ ನೋಡ್ರಿ, ಅವ್ರಿಗೀಗ ರಾಜಕೀಯ ಬಲ ಇದೆ, ಸರ್ಕಾರ ಅವ್ರದ್ದೇ, ಅವ್ರಿಗೆ ದುಡ್ಡಿದೆ. ಆದ್ರೆ JDS ಕೂಡ ಕಾಂಗ್ರೆಸ್ಗೆ ರಾಜಕೀಯ ವೈರಿ, ಬಿಜೆಪಿನೂ ಕೂಡ ಕಾಂಗ್ರೆಸ್ ರಾಜಕೀಯ ವೈರಿ. ನಾವಿಬ್ಬರು ಇವತ್ತು ಒಂದಾಗಿದ್ದೀವಿ. ನಾವು ಒಂದಾಗಿದ್ದೀವಿ ಅದಕ್ಕಿಂತ ರಾಜಕೀಯದಲ್ಲಿ ಅನುಭವ ಇರ್ತಕ್ಕಂಥ ದೇವೇಗೌಡರು ಅವರ ಮನಸ್ಫೂರ್ತಿ ಬಿಜೆಪಿ ಜೊತೆ ಹೋಗ್ಬೇಕು ನಾವು ಅನ್ನೋ ಸಂದೇಶ ಕೊಟ್ಟ ಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇವೇಗೌಡರು ಒಂದಾಗಿ ಇಲ್ಲ ಇದು ರಾಷ್ಟ್ರದ ಅಭ್ಯುದಯಕ್ಕೆ ನಾವಿಬ್ಬರು ಎರಡು ಪಕ್ಷಗಳು ಕರ್ನಾಟಕದಲ್ಲಿ ಒಂದಾಗಬೇಕು ಅಂತ ಹೇಳಿದ್ಮೇಲೆ ನಮ್ದು ಏನಿದೆ, ನಾವೆಲ್ಲ ಒಂದಾಗಲೇಬೇಕು. ನಮ್ಗೆ ಕುಂತಿರೋರಿಗೆ ಎಲ್ರಿಗೂ ವೈಯಕ್ತಿಕವಾಗಿ ಯಾರಿಗೂ ಏನು ಯಾರ ಬಗ್ಗೆನೂ ದ್ವೇಷ ಅಸೂಯೆ ಇಲ್ಲ. ಪಕ್ಷ ಅವ್ರ ಸಿದ್ಧಾಂತದ ಮೇಲೆ ಬೇರೆ ಬೇರೆ ನಾವು ಕೆಲಸ ಮಾಡ್ತಿದ್ವಿ ಅಷ್ಟೇ. ನಾವು ಇವರು 25 ವರ್ಷದಿಂದ ಹೋರಾಟ ಮಾಡ್ಕೊಂಡ್ಬಂದಿದ್ದೀವಿ. ಒಂದೇ ವೇದಿಕೆ ಮೇಲೆ ಕೂತಿದ್ದೀವಿ ಅಂದ್ರೆ ನಮ್ಮ ಉದ್ದೇಶ ಈ ಒಂದು ದುಷ್ಟ ಶಕ್ತಿನ ಕಾಂಗ್ರೆಸ್ ಅನ್ನ ಸದೆ ಬಡಿಬೇಕು. ಹಂಗಾಗಿ ನಾವೆಲ್ಲ ಇವತ್ತು ಒಂದಾಗಿ ಇಡೀ ಜಿಲ್ಲೆಯಲ್ಲಿ ಆ ಸಂದೇಶ ಇದೆ. ತಮ್ಗೆ ಯಾಕೆ ಇನ್ನು ಈ ಸೂಕ್ಷ್ಮತೆ ಅರ್ಥ ಆಗ್ತಾ ಇಲ್ಲ, ಸುಮ್ಮನೆ ಬೇಕು ಅಂತ ಕೇಳ್ತಾ ಇದ್ದೀರಾ ಪ್ರಶ್ನೆನ? ಹೌದೌದು ಹೌದೌದು, ನಿಜ ನಿಜ. ದೊಡ್ಡ ಹಬ್ಬ ಮಾರಿ ಹಬ್ಬ ಮಾಡ್ತಾ ಇದೀವಿ ಸರ್. ಇರ್ಲಿ ಮಾಡ್ಲಿ. ಈಗ ನೋಡ್ರಿ, ಅವ್ರಿಗೀಗ ರಾಜಕೀಯ ಬಲ ಇದೆ, ಸರ್ಕಾರ ಅವ್ರದ್ದೇ, ಅವ್ರಿಗೆ ದುಡ್ಡಿದೆ.